ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಶಿಕ್ಷಕರ ನೇಮಕಾತಿ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಏನು ತೀರ್ಪು ಕೊಟ್ಟಿದೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಶಿಕ್ಷಕರ ನೇಮಕಾತಿಗೆ ಆದಾಯ ಪತ್ರಕ್ಕೆ ಗೊಂದಲ ಕೂಡ ಇತ್ತು. ಈಗ ವಿವಾಹಿತ ಮಹಿಳೆಯರು ತಂದೆದು ಕನ್ಸಿಡರ್ ಮಾಡಬೇಕಾ ಅಥವಾ ಪತಿದು ಕನ್ಸಿಡರ್ ಕೂಡ ಮಾಡಬೇಕಾ ಅಂತ ಗೊಂದಲ ಕೂಡ ಇತ್ತು. ಈಗ ಎರಡಕ್ಕೂ ಕೂಡ ಓಕೆ ಕೊಟ್ಟಿದೆ. ಹೀಗಾಗಿ ಯಾವುದನ್ನ ಪರಿಗಣಿಸಬೇಕು ಅಂತ ನ್ಯಾಯಾಲಯ ಆದೇಶ ಕೂಡ ಮಾಡಿದೆ. ಇದನ್ನ ಸರ್ಕಾರದ ವಿರುದ್ಧ ಕಾರ್ಯ ತೆಗೆದುಕೊಂಡಿದೆ. ಬಿಕಾಸ್ ಯಾಕಂದ್ರೆ ಸರ್ಕಾರ ನೇಮಕಾತಿ ಸಂದರ್ಭದಲ್ಲಿ, ನೋಟಿಫಿಕೇಶನ್ ಸಂದರ್ಭದಲ್ಲಿ ಯಾವುದೇ ರೀತಿ ಸ್ಪಷ್ಟನೆ ಕೂಡ ಕೊಟ್ಟಿಲ್ಲ, ಯಾವುದೇ ರೀತಿ ಮಾಹಿತಿ ಕೊಟ್ಟಿರಲಿಲ್ಲ. ಯಾರ್ದು ಯೂಸ್ ಮಾಡಬೇಕು ಅಂತ, ಪಾಲಕರದ್ದು ಯೂಸ್ ಮಾಡಬೇಕು ಅಥವಾ ಪತಿದು ಯೂಸ್ ಮಾಡಬೇಕಂತ ಗೊತ್ತಿಲ್ಲ. ಹೀಗಾಗಿ ಕಳೆದ 5 ವರ್ಷದಿಂದ ಗೊಂದಲ ಕೂಡ ಆಗಿತ್ತು. ಇದು ಏನಂದ್ರೆ ಬಿಜೆಪಿ ಸರ್ಕಾರ ಈ ಹಿಂದೆ 15,000 ಶಿಕ್ಷಕರ ನೇಮಕಾತಿ ಮಾಡುತ್ತಲ್ಲ, ಅಲ್ಲಿ ಗೊಂದಲ ಕೂಡ ಆಯಿತು. ಸಾಕಷ್ಟು ಜನ ಏನ್ ಮಾಡಿದ್ರು ಅಂದ್ರೆ ಪಾಲಕರ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ್ರು. ಹೀಗಾಗಿ ನಿಯಮದ ಪ್ರಕಾರ 1986 DPR ಪ್ರಕಾರ ಪತಿ ಆದಾಯ, ನಿಮ್ಗೆ ಅಪ್ ನೋಡ್ಕೊಳ್ಳಿ, ರೂಲ್ಸ್ ಪ್ರಕಾರ ಪತಿ ಆದಾಯ ಮಾತ್ರ ನೀವು ಪರಿಗಣಿಸಬೇಕಾಗುತ್ತೆ. ಬಟ್ ಸರ್ಕಾರ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿ ನೋಟಿಫಿಕೇಶನ್ ಅಲ್ಲಿ ಮಾಹಿತಿ ಕೊಟ್ಟಿರಲಿಲ್ಲ. ಹೀಗಾಗಿ ಅಭ್ಯರ್ಥಿಗಳಿಗೆ ಗೊಂದಲ ಆಗಿತ್ತು. ಕೋರ್ಟ್ಗೆ ಕೂಡ ಹೋಗಿದ್ರು. 5 ವರ್ಷದಿಂದ ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ಅಂತಿಮವಾಗಿ KAT ಬಂದ್ಬಿಟ್ಟು ಸೂಕ್ತ ಪ್ರಾಧಿಕಾರ ಎಂದು ಹೇಳಿ ಸುಪ್ರೀಂ ಕೋರ್ಟ್ಗೆ ಹೇಳಿತ್ತು. ಹಾಗಾಗಿ ಕಳೆದ 6 ತಿಂಗಳಿಂದ KAT ಇಲ್ಲಿ ವಿಚಾರಣೆ ನಡೀತಿತ್ತು. ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು, ಇದು KAT ತೀರ್ಮಾನ ಮಾಡುತ್ತೆ ಅಂತ ಹೇಳಿತ್ತು. ಇಲ್ಲಿ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಇಲ್ಲಿ ಮೈನ್ ಥಿಂಗ್, ನಿಯಮದ ಪ್ರಕಾರ ನಿಮಗೆ ಗೊತ್ತಿರೋ ನೀವೇನಾದ್ರೂ ಪಾಲಕರದು ಹಾಕ್ಬಿಟ್ಟು ಮಿಸ್ಟೇಕ್ ಆದ್ರೆ ಅದು ನಿಮಗೆ ಇನ್ಎಲಿಜಿಬಲ್ ಆಗ್ತೀರಾ. ಬಿಕಾಸ್ ಯಾಕೆಂದ್ರೆ ಈಗ ಹಳೆ ಟೈಮಲ್ಲಿ ನೋಟಿಫಿಕೇಶನ್ ಅಲ್ಲಿ ಸ್ಪಷ್ಟ ಮಾಹಿತಿ ಕೊಟ್ಟಿಲ್ಲ ನೋಟಿಫಿಕೇಶನ್ ಅಲ್ಲಿ. ಬಟ್ ರೂಲ್ಸ್ ಪ್ರಕಾರ ನಿಮಗೆ ನಿಮ್ಮ ಪತಿದೇ ಬಳಸಬೇಕಾಗುತ್ತೆ. ನಿಮಗೆ ನೆಕ್ಸ್ಟ್ ಯಾವುದೇ ನೇಮಕಾತಿ ಆಗಲಿ, ಶಿಕ್ಷಕರ ನೇಮಕಾತಿ ಅಂತ ಎಲ್ಲ ನೇಮಕಾತಿಯಲ್ಲಿ ಕೂಡ ನೀವು ನಿಮ್ಮ ಪತಿಯದ್ದೇ, ಮ್ಯಾರಿಡ್ ವುಮೆನ್ ಆಗಿರೋ ನೀವು ಪತಿಯದ್ದೇ ಇನ್ಕಮ್ ಸರ್ಟಿಫಿಕೇಟ್ ನ ಕನ್ಸಿಡರ್ ಕೂಡ ಮಾಡ್ತಾರೆ. ಬಟ್ ಇದು ವಿಶೇಷ ಪ್ರಕರಣ ಅಂತ ಹೇಳಿದರೆ, ಬಿಕಾಸ್ ಯಾಕಂದ್ರೆ ನೋಟಿಫಿಕೇಶನ್ ಅಲ್ಲಿ ಸರಿಯಾಗಿ ಮೆನ್ಷನ್ ಕೂಡ ಮಾಡಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋ ಕಾರಣ ಮೊನ್ನೆ KAT ಗೆ ಬಂತು. KAT ನ್ಯಾಯಾಲಯ ಈ ರೀತಿ ಘೋಷಣೆ ಕೂಡ ಕೊಡ್ತು. ಬಟ್ KAT ಬಂದ್ಬಿಟ್ಟು ಒಂದು ಆಯಾಮದಲ್ಲಿ ಯೋಚನೆ ಮಾಡಿ ಏನೋ ಒಂದು ನ್ಯಾಯ ಕೊಟ್ಟಿದೆ. ಬಟ್ ಇನ್ ಕೇಸ್ ಏನಾದ್ರು ಉಲ್ಟಾ ತೀರ್ಪು ಬಂದಿರೋ ನಿಮಗೆ ತೊಂದರೆ ಕೂಡ ಆಗ್ತಿತ್ತು. ಆ ನಿಟ್ಟಿನಲ್ಲಿ ಯಾರೆಲ್ಲ ವಿವಾಹಿತ ಮಹಿಳೆಯರಿದ್ದಾರೆ ಅಂದ್ರೆ ಮ್ಯಾರಿಡ್ ವುಮೆನ್ ಇದ್ದೀರಾ, ಅವರು ದಯವಿಟ್ಟು ಶಿಕ್ಷಕರ ನೇಮಕಾತಿ ಅಂತ ಅಲ್ಲ, ಯಾವುದೇ ನೇಮಕಾತಿ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಪತಿಯ ಇನ್ಕಮ್ ಸರ್ಟಿಫಿಕೇಟ್ ನ ಕನ್ಸಿಡರ್ ಕೂಡ ಮಾಡ್ಕೊಳ್ಳಿ. ಬಿಕಾಸ್ ಯಾಕೆ ಅಂದ್ರೆ ನಿಯಮದ ಪ್ರಕಾರ ನಿಮ್ಮ ಪತಿದು ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಾಂದ್ರೆ ನಿಮಗೆ ಸೀಟ್ ಕೂಡ ಸಿಗೋದಿಲ್ಲ, ನಿಮಗೆ ಇನ್ವ್ಯಾಲಿಡ್ ಕೂಡ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾರೆ. ಥ್ಯಾಂಕ್ ಯು.